ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂಜೆ ವೇಳೆಯಲ್ಲಿ ಮತ್ತೆ ನಿಮ್ಮ ಪಾದಲ್ನ ಬರುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆಶುಶೈನಿ ಜೊತೆ ದೇವರೇ, ನಾವು ಸ್ವಲ್ಪ ಹೊತ್ತು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ನಿಮ್ಮ ವಾಕ್ಯಗಳನ್ನ ಕೇಳುವಾಗ ಇದಕ್ಕೆ ತಡೆಯಾಗಿ ಬರುವ ಎಲ್ಲ ಸೈತಾನನ ಕಾರ್ಯಗಳು ಮುರಿಯಲ್ಪಟ್ಟು ಎಲ್ಲ ನೆಟ್ವರ್ಕ್ ಇಶ್ಯೂಸ್ ಆಗಲಿ, ಫೋನ್ ಇಶ್ಯೂಸ್ ಆಗಲಿ ದೇವರೇ ತೆಗೆದು ಹಾಕಿ ನಾವೆಲ್ಲರೂ ಕೂಡ ಕೇಳುವಂತ ವಾಕ್ಯವನ್ನ ಸ್ವಾಮಿ ಅರ್ಥ ಮಾಡಿಕೊಂಡು ಅದನ್ನ ದೇವರೇ ಆತ್ಮಿಕ ನಿಧಿಯಾಗಿ ಬಲವಾಗಿ ಹಿಡ್ಕೊಳ್ಳಲು ಸಹಾಯ ಮಾಡು. ಜಾನ್ ಆಗಿರೋರನ್ನ ಆಶೀರ್ವದಿಸಿ, ಇನ್ನೂ ಆಗ್ತಿರೋರ್ನು ಕೂಡ ದೇವರೇ ಆಗಲು ಸಹಾಯ ಮಾಡಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಒಂದು ಮಾಡ್ಕೊಳ್ಳೋಣ. ಪ್ರೇಮ ಮತ್ತು ಮಕ್ಕಳು ಹಾಡ್ತಾರೆ ಕನ್ನಡ ಹಾಡು. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ, ನಿನಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದೂ ಕೊಂಡಾಡುವೆ. ಆಮೆನ್. ಥ್ಯಾಂಕ್ ಯು. Amen. We'll be sharing. I'll be sharing lesson number 3 from New Life, New Living, the reading of Heaven's Registry. ಇವತ್ತಿಂದ ನಾವು ಹೊಸ ಜೀವ ಹೊಸ ಜೀವನ ಅನ್ನುವಂತಹ ಪಾಠಗಳಿಂದ 3ನೇ ಪಾಠ, ಪರಲೋಕದ ನೋಂದಣಿಯನ್ನು ಓದುವುದು ಎಂಬುದರ ಬಗ್ಗೆ ನಾವು ನೋಡೋಣ. So this message is very important because as a child of God, we have to have assurance of salvation. ಇದು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ದೇವರ ಮಕ್ಕಳಾಗಿ ನಮ್ಮೆಲ್ಲರಿಗೂ ರಕ್ಷಣೆಯ ಭರವಸೆ ಅನ್ನೋದಿರಬೇಕು. If we don't have assurance of salvation, Satan tries to creep in through legalism and religion. ನಮಗೆ ರಕ್ಷಣೆ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಸೈತಾನ ಅನ್ನುವವನು ನಮ್ಮನ್ನ ಕಾನೂನುಬದ್ಧವಾಗಿಯೋ ಅಥವಾ ಈ ಒಂದು ಧರ್ಮಗಳ ರೀತಿಯಲ್ಲೋ ನಡ್ಕೊಳ್ಳುವಂತೆ ನಡೆಸ್ತಾನೆ. And if we can't believe that we are the saved children of God, Satan gives us a lot of unbelief and a lot of conflicts when trials and problems arise. ನಾವು ದೇವರ ಮಕ್ಕಳಾಗಿದ್ದೇವೆ ಅನ್ನುವಂತಹ ದೃಢವಾದ ನಂಬಿಕೆ ನಮಗೆ ಇಲ್ಲ ಅಂತ ಹೇಳಿದ್ರೆ ಸೈತಾನನು ನಮ್ಮನ್ನ ಅನೇಕ ಸಮಸ್ಯೆಗಳಿಂದ ಹೋರಾಟಗಳಿಂದ ಶೋಧಿಸ್ತಾನೆ. So it's very rightful that we can experience some trials and problems, but for the remnants there is a hidden blessing of God. ಪ್ರತಿಯೊಬ್ಬರು ಕೂಡ ಸಮಸ್ಯೆಗಳನ್ನ ಎದುರಿಸ್ತಾರೆ, ಆದ್ರೆ ಉಳಿದವರಿಗೆ ಬರುವಂತಹ ಸಮಸ್ಯೆಗಳಲ್ಲಿ ದೇವರ ಆಶೀರ್ವಾದಗಳು ಅಡಕವಾಗಿರುತ್ತೆ.
So what it means is our problems are not problems. They are all the pathway for us to receive the guidance and to fulfill the plan of God. ಯಾಕಂತ ಹೇಳಿದ್ರೆ ಸಮಸ್ಯೆಗಳು ದೇವರ ಮಕ್ಕಳಿಗೆ ಯಾವತ್ತೂ ಸಮಸ್ಯೆಗಳಾಗಿ ಇರೋದಿಲ್ಲ. ಅವು ದೇವರ ಚಿತ್ತವನ್ನ ಯೋಜನೆಯನ್ನ ನೆರವೇರಿಸಲಿಕ್ಕೆ ಮಾರ್ಗವಾಗಿರುತ್ತೆ. But if we don't know that our background is heaven, then it's very easy for us to think that our problems are going to destroy us. ಒಂದು ವೇಳೆ ನಾವು ದೇವರ ಮಕ್ಕಳಾಗಿದ್ದೇವೆ ಅನ್ನುವಂತ ಭರವಸೆ ಇಲ್ಲದೆ ಜೀವಿಸುವುದಾದ್ರೆ ನಮ್ಗೆ ಎದುರಾಗುವಂತ ಸಮಸ್ಯೆಗಳು ನಮ್ಮನ್ನ ನಾಶ ಮಾಡಿಬಿಡುತ್ತೆ ಅಂತ ಭಯ ಪಡಬೇಕಾಗುತ್ತೆ. So especially for the remnants while you're young, you have to really have the assurance that you are the child of God and you have the background of the heavenly citizenship. ಹಾಗಾಗಿ ಇಲ್ಲಿ ಜಾಯಿನ್ ಆಗಿರುವಂತ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ನಿಮಗೆ ನೀವು ರಕ್ಷಣೆ ಹೊಂದಿರುವಂತಹ ದೇವರ ಮಕ್ಕಳು ಅನ್ನುವಂತ ಭರವಸೆ ಇರಬೇಕು. So we can read Philippians 3:20 and it's also written there on the screen. ಯಾರಾದ್ರೂ ಒಬ್ರು ಫಿಲಿಪ್ಪಿ 3:20 ಓದಿಕೊಳ್ಳೋಣ. But especially for the remnants, it's very important that you confirm in your own Bible as well. ನಿಮ್ ಬೈಬಲ್ ತೆಗೆದು ಇದನ್ನ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡಿ ಓದಿ ಇದನ್ನ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆಮೆನ್. ಅದ್ರ ಮೇಲಿಂದ Amen. ಯಾವಾದರೂ ಪರಲೋಕ ಸಂಸ್ಥಾನದವರು ಅಂತ. ಓಕೆ. Amen. So citizenship is in heaven. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಪೌರತ್ವ ಅನ್ನೋದು ಪರಲೋಕದಲ್ಲಿದೆ. So many of us here, you are a citizen of India and I am a citizen of Australia. ಇಲ್ಲಿರುವಂತ ನಾವೆಲ್ಲರೂ ಕೂಡ ಕೆಲವರು ನೀವೆಲ್ಲರೂ ಇಂಡಿಯಾದವ್ರು ಆಗಿದ್ದೀರಿ, ನಾನು ಆಸ್ಟ್ರೇಲಿಯಾದ ಪ್ರಜೆ ಆಗಿದ್ದೀನಿ. But there is a spiritual citizenship and there is only two places that we can belong. We either belong to Christ or we belong to Satan. ಆದರೆ ನಾವು ಯಾವುದೇ ದೇಶಕ್ಕೆ ಸೇರಿದವರಾಗಿದ್ರು ಕೂಡ ಎರಡು ಸ್ಥಳಗಳಲ್ಲಿ ಒಂದು ಸ್ಥಳದಲ್ಲಿ ನಾವು ಸೇರುವವರಾಗಿದ್ದೇವೆ. ಅದು ಒಂದು ಪರಲೋಕ ಅಥವಾ ನರಕ. So there are some times where the remnants can sometimes question if they are really a citizen of heaven. ಒಂದು ವೇಳೆ ಇಲ್ಲಿರುವಂತಹ ಉಳಿದವರು ಪ್ರಶ್ನೆ ಮಾಡಬಹುದು, ನಾವು ಪರಲೋಕದ ಸಂಸ್ಥಾನದವರು ಎಂಬುದಾಗಿ. For example, you do something wrong or you lie to your parents or you get in trouble at school, you can think that maybe God will kick you out of heaven. ಸೊ ಕೆಲವರಲ್ಲಿ ಸಂದೇಹ ಇರಬಹುದು, ಒಂದ್ ವೇಳೆ ನಾನೇನಾದ್ರೂ ಪರಲೋಕಕ್ಕೆ ಹೋದ್ರೆ ದೇವರು ಅಲ್ಲಿಂದ ನನ್ನನ್ನ ಹೊರಗಡೆ ಹಾಕ್ಬಹುದು ಎಂಬುದಾಗಿ. But the heavenly citizenship, when we receive it, nothing can take it away from us. ಆದ್ರೆ ಪರಲೋಕದ ಸಂಸ್ಥಾನದವರು ಅಂತ ಹೇಳಿದ್ರೆ ಒಂದ್ಸಲಿ ನಮ್ಮ ಹೆಸರುಗಳು ಪರಲೋಕದಲ್ಲಿ ಜೀವಗ್ರಂಥದಲ್ಲಿ ಬರೆಯಲ್ಪಟ್ಟ ಮೇಲೆ ಯಾರು ನಮ್ಮನ್ನ ಅಲ್ಲಿಂದ ಹೊರಗಡೆ ಹಾಕಲು ಸಾಧ್ಯವಿಲ್ಲ. So as we know very well, even though we have our weakness, lacking, we make many mistakes, our citizenship never changes. ಒಂದು ವೇಳೆ ನಾವು ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಬದುಕುವಾಗ ಕೆಲವು ಬಲಹೀನತೆಗಳು, ಕೆಲವು ಸಮಸ್ಯೆಗಳು ಇರಬಹುದು. ಆದ್ರೂ ಕೂಡ ಅದು ನಮ್ಮ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅನ್ನೋ ಸ್ಥಾನವನ್ನ ಬದಲಾವಣೆ ಮಾಡಲ್ಲ. And that is because the blood of Jesus Christ that was shed for us on the cross, it forgave and solved all of our problems. ಯಾಕಂದ್ರೆ ಸಿಲುಬೆಯಲ್ಲಿ ಕ್ರಿಸ್ತನು ಸುರಿಸಿದಂತ ರಕ್ತ ನಮ್ಮ ಎಲ್ಲ ಪಾಪಗಳನ್ನ ತೊಳೆದು ನಮ್ಮನ್ನ ಶುದ್ಧಿ ಮಾಡಿದೆ. So because we have heavenly citizenship, God wants us to enjoy our heavenly citizenship. ನಾವು ಪರಲೋಕದ ಸಂಸ್ಥಾನದವರು, ಪರಲೋಕದ ಪ್ರಜೆಗಳಾಗಿರೋದ್ರಿಂದ ಆ ಪರಲೋಕದ ಒಂದು ಪೌರತ್ವವನ್ನ ಈ ಭೂಲೋಕದಲ್ಲೇ ನಾವು ಆನಂದಿಸಬೇಕು ಅಂತ ದೇವರು ಆಶಿಸ್ತಾರೆ. So we have many benefits when we are a citizen. For example, you're a citizen of India. If something happens to you in another country, your country, India, the government will try to help you. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ನೀವೆಲ್ಲರೂ ಭಾರತೀಯರಾಗಿದ್ದೀರಾ, ಇಂಡಿಯಾದವರಾಗಿದ್ದೀರಾ. ಒಂದ್ ವೇಳೆ ನೀವು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಿಮ್ಮ ದೇಶದವರು ನಿಮಗೆ ಸಹಾಯ ಮಾಡ್ಲಿಕ್ಕೆ ಬರುತ್ತೆ, ನಿಮ್ಮ ಸರ್ಕಾರ ಸಹಾಯ ಮಾಡಕ್ ಬರುತ್ತೆ. So your country, India, said that we will take responsibility for this person. ನಿಮ್ಮ ದೇಶ, ನಿಮ್ಮ ಸರ್ಕಾರ, ನಾವು ಈ ವ್ಯಕ್ತಿಯ ಬಗ್ಗೆ
ಚಿಂತೆ ಮಾಡ್ತೀವಿ, ನಾವು ಅವ್ರನ್ನ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. So just like that, we are the citizen of heaven, and Jesus Christ takes responsibility for everything that happens to us. ಹಾಗೆಯೇ ನೀನು ನಾನು ಪರಲೋಕದ ಸಂಸ್ಥಾನದವರು ಆಗಿರೋದ್ರಿಂದ ಈ ಭೂಲೋಕದಲ್ಲಿ ನಮ್ಗೆ ಏನೇ ಆದರೂ ಕೂಡ ನಮ್ಮ ದೇವರು ಯೇಸು ಕ್ರಿಸ್ತನು ನಮ್ಮನ್ನ ನೋಡಿಕೊಳ್ತಾರೆ. And there are many benefits that you have. For example, you're a citizen of India, you have more benefits than someone who comes as a foreigner. ನೀವು ಈ ಭಾರತದ ಪ್ರಜೆಗಳ ಆಗಿದ್ರು ಕೂಡ ಅನೇಕ ಜನರು ನಿಮ್ಮ ದೇಶಕ್ಕೆ ಪ್ರವಾಸಿಗಳಾಗಿ ಬರ್ತಾರೆ. So there's many benefits that God gave us because we are the citizen of heaven, and God really wants us to understand and enjoy our heavenly citizenship. ನಾವು ಪರಲೋಕದ ಸಂಸ್ಥಾನದವರು ಆಗಿರೋದ್ರಿಂದ ಪರಲೋಕದ ಎಲ್ಲ ಆಶೀರ್ವಾದಗಳನ್ನ ನಾವು ಆನಂದಿಸುವಂತೆ ಯೇಸು ಕ್ರಿಸ್ತನು ಮಾಡ್ತಾರೆ. So Jesus Christ, he came as the true prophet, true priest, and true king to solve all of our problems. ಯೇಸು ಕ್ರಿಸ್ತನು ನಮ್ಮ ನಿಜವಾದ ಪ್ರವಾದಿಯಾಗಿ, ನಿಜವಾದ ಯಾಜಕನಾಗಿ, ನಿಜವಾದ ಅರಸನಾಗಿ ಈ ಲೋಕಕ್ಕೆ ಬಂದಿದ್ದಾರೆ. And for the remnants, it's very easy to listen to the word and hear the word when you're inside of worship. ನಾವು ಉಳಿದವರಾಗಿ ದೇವರ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳುವಾಗ ದೇವರ ವಾಕ್ಯವನ್ನ ಕೇಳೋದು ಮುಖ್ಯ. But in order to upgrade in your faith, you have to have application of the word. ಆದ್ರೆ ನಿನ್ನ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳಬೇಕಂದ್ರೆ ಕೇಳುವಂತ ವಾಕ್ಯವಾದಂತೆ ನೀನು ನಡೆದುಕೊಳ್ಳಬೇಕು. So the message that we always hear about Jesus Christ, it's not just given to us so we can know inside of our mind as knowledge. ನಾವು ಪ್ರತಿದಿನ ಕೇಳ್ತಿರುವಂತ ಈ ವಾಕ್ಯಗಳು, ಸಂದೇಶಗಳು ಕೇವಲ ನಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದಕ್ಕಲ್ಲ. God wants us to use our authority, and he wants us to enjoy our status as a child of God. ದೇವರು ನಾವು ದೇವರ ಮಕ್ಕಳ ಸ್ಥಾನದಲ್ಲಿ ಇದ್ದುಕೊಂಡು ಆ ಸ್ಥಾನವನ್ನ ಆನಂದಿಸಬೇಕು ಅಂತ ಹೇಳಿ ಆಶಿಸ್ತಾರೆ. So there is a background in the introduction. There is a background of hell that many people live within. ಇಲ್ಲಿ ಪರಿಚಯದಲ್ಲಿ ನಾವು ನೋಡುವಾಗ ಮೊದಲನೇ ಪಾಯಿಂಟ್ ನೋಡಿದ್ರೆ ನರಕದ ಹಿನ್ನೆಲೆ ಅಂತ ಹೇಳಿ, ಅಂದ್ರೆ ಈ ಲೋಕದಲ್ಲಿರುವಂತಹ ಅನೇಕ ಜನರು ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ದಾರೆ. And according to the Bible, because we all fell into the three fundamental problems, everyone who comes into this world, they once lived within the background of hell. ನಾವೆಲ್ಲರೂ ಈಗಾಗಲೇ ಪಾಪ ಮಾಡಿ ದೇವರಿಂದ ದೂರವಾಗಿ ಆ ಮೂಲ ಪಾಪದಲ್ಲಿ ಇರೋದ್ರಿಂದ ಈ ಭೂಲೋಕದಲ್ಲಿ ಯಾರೇ ಹುಟ್ಟಿದ್ರು ಕೂಡ ಅವರು ಈ ಒಂದು ಮೂಲಭೂತ ಸಮಸ್ಯೆಗಳಲ್ಲಿ ಇರ್ತಾರೆ. So the day that you accepted Jesus as the Christ, as your savior, your spiritual identity changed. You're not in the background of hell anymore. ಸೊ ಈ ಲೋಕದಲ್ಲಿ ಬದುಕುವವರೆಲ್ಲರೂ ನರಕದ ಹಿನ್ನೆಲೆಯಲ್ಲಿ ಬದುಕ್ತಾರೆ. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ಕೊಳ್ತಾರೋ ಅವಾಗ ಅವರ ಒಂದು ಗುರುತು ಬದಲಾಗುತ್ತೆ. ಅಂದ್ರೆ ಅವರು ನರಕದ ಹಿನ್ನೆಲೆಯಲ್ಲ, ಪರಲೋಕದ ಹಿನ್ನೆಲೆಯಲ್ಲಿ ಬದುಕುವವರಾಗ್ತಾರೆ. But there are many people in the world, in the nation, in our region even, who are still living within the background of hell. ಆದ್ರೂ ನಾವಿರುವಂತ ಕ್ಷೇತ್ರದಲ್ಲಿ, ಊರಲ್ಲಿ, ನಮ್ಮ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಇನ್ನೂ ಅನೇಕರು ಈ ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ದಾರೆ. And this background of hell, no matter how well they do in the world, no matter how much money or success that they can have, their background is still the background of hell. ಒಂದು ವೇಳೆ ಈ ಲೋಕದಲ್ಲಿರುವವರು ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಸಾಧನೆಗಳನ್ನ ಮಾಡಿದ್ರು ಕೂಡ, ಅವ್ರೆಷ್ಟೇ ಹಣ ಮಾಡಿದ್ರು ಕೂಡ ಅವರು ಇನ್ನೂ ನರಕದ ಹಿನ್ನೆಲೆಯಲ್ಲೇ ಇದ್ದಾರೆ. But compared to us as the children of God, even if we have nothing, we have no money, we have no food, our background is still the background of heaven. ಆದ್ರೆ ನಮ್ಮ ಜೊತೆ ಅವ್ರನ್ನ ಹೋಲಿಸ್ಕೊಂಡ್ರೆ ನಮ್ಗೆ ಏನಿದ್ರು ಏನಿಲ್ಲ ಅಂದ್ರೂ ಕೂಡ ಮತ್ತೆ ನಾವು ದೇವರ ಪರಲೋಕ ರಾಜ್ಯದ ಹಿನ್ನೆಲೆಯುಳ್ಳವರಾಗಿ ಜೀವಿಸ್ತಾ ಇದ್ದೇವೆ. ಅವ್ರಿಗಿಂತ ನಾವು ಮೇಲು. So especially for the remnants, there's many celebrities or famous people that we can see in the media. ಒಂದು ಮೀಡಿಯಾದಲ್ಲಿ ಅಥವಾ ಮಾಧ್ಯಮದಲ್ಲಿ ನಾವು ಅನೇಕರನ್ನ ನೋಡಬಹುದು. ತುಂಬಾ ಹೆಸರುವಾಸಿಯಾಗಿರುವಂತಹ ವ್ಯಕ್ತಿಗಳು ಇದ್ದಾರೆ. And sometimes their life can look so good and glamorous, and we can feel like, why can't my life be like that? ಅವ್ರನ್ನ ನೋಡುವಾಗಲೂ ಕೂಡ ನಮ್ಗೆ ಅನಿಸ್ಬಹುದು,
ನಾನು ಯಾಕೆ ಇವ್ರ ತರ ಇರಬಾರ್ದು ಅಂತ. ಯಾಕಂದ್ರೆ ಅವ್ರು ನೋಡೋದಕ್ಕೆ ತುಂಬಾ ಶ್ರೀಮಂತರಾಗಿ ತುಂಬಾ ಚೆನ್ನಾಗಿ ಇರೋ ತರ ಕಾಣೋದ್ರಿಂದ ನಮಗೂ ಅನ್ಸುತ್ತೆ. But 90% of those people are actually living within the background of hell. ಆದ್ರೆ 90% ಆ ಜನರೆಲ್ಲರೂ ಕೂಡ ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ದಾರೆ. And no matter how hard they work, no matter whatever they make in this world, it means nothing because the Bible says the world will perish one day. ಈ ಲೋಕದಲ್ಲಿ ಅವರು ಎಷ್ಟೇ ಹೆಸರು ಮಾಡಿದ್ರು ಏನೇ ಸಂಪಾದನೆ ಮಾಡಿದ್ರು ಕೂಡ ಎಲ್ಲವೂ ವ್ಯರ್ಥಾನೆ. ದೇವರ ವಾಕ್ಯ ಹೇಳುತ್ತೆ ಒಂದು ದಿನ ಈ ಭೂಲೋಕ ಅಳಿದು ಹೋಗುತ್ತೆ ಎಂಬುದಾಗಿ. But us who know the covenant, who know the word of God, we are used for the eternal works of God. ಆದ್ರೆ ದೇವರನ್ನ ತಿಳಿದಿರುವಂತ ನಾವು, ಯೇಸುವನ್ನ ನಂಬಿರುವಂತ ನಾವು ಆ ಶಾಶ್ವತವಾಗಿರುವಂತಹ ರಾಜ್ಯದವರಾಗಿದ್ದೇವೆ. So there's no comparison, and the remnants have to be really proud of their identity as a child of God. ಹಾಗಾಗಿ ನಾವು ದೇವರ ಮಕ್ಕಳಾಗಿ ಬೇರೆ ಯಾರ ಜೊತೆಗೂ ಹೋಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. Especially, I know India is a very competitive nation. ನನಗೆ ಗೊತ್ತಿರುವ ಹಾಗೆ ಭಾರತ ದೇಶ ಅನೇಕರ ಜೊತೆಗೆ ಸವಾಲುಗಳನ್ನ ಸ್ವೀಕರಿಸುವಂತ ದೇಶವಾಗಿದೆ. Compared to Australia. In Australia, when the kids study here, it's very relaxed. ನಮ್ಮ ಆಸ್ಟ್ರೇಲಿಯಾ ಮಕ್ಕಳ ಜೊತೆಗೆ ಭಾರತವನ್ನು ಹೋಲಿಸಿ ನೋಡಿದ್ರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಮಕ್ಕಳು ತುಂಬಾ ಸಮಾಧಾನವಾಗಿರ್ತಾರೆ. And I can see a lot of parents here in Australia, they're more accepting if their children don't do well. ಮತ್ತೆ ಆಸ್ಟ್ರೇಲಿಯಾದಲ್ಲಿ ಒಂದು ವೇಳೆ ಅವ್ರ ಮಕ್ಕಳು ಸರಿಯಾಗಿ ಓದ್ತಿಲ್ಲ ಅಂದ್ರೆ ಅವ್ರು ಅನ್ಕೊಂಡಂಗೆ ಅವ್ರು ಇಲ್ಲ ಅಂದ್ರೂ ಕೂಡ ಆ ಮಕ್ಕಳು ಇದ್ದಾಗೇನೆ ತಂದೆ ತಾಯಿ ಸ್ವೀಕರಿಸ್ತಾರೆ. But I know in India, maybe because the population is so big, it's very competitive and parents really want their children to do well. ಆದ್ರೆ ಭಾರತ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಪೈಪೋಟಿ ಅನ್ನೋದು ಜಾಸ್ತಿ ಇದೆ. ಹಾಗಾಗಿನೇ ಅವರವರ ಮಕ್ಕಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮುಂದೆ ಬರಬೇಕು ಅಂತ ಹೇಳಿ ಬಯಸ್ತಾರೆ. So there's a lot of competition, a lot of competition, a lot of comparing ourselves to other people. But if the remnants really study with the power of the background of heaven, then you can really enjoy in your studies as well. ಯಾವಾಗಲೂ ಕೂಡ ಭಾರತ ದೇಶದಲ್ಲಿ ಈ ಒಂದು ಪೈಪೋಟಿ ಅನ್ನೋದು ಇರುತ್ತೆ. ಎಲ್ಲರಿಗಿಂತ ಅಥವಾ ಬೇರೆಯವ್ರಿಗಿಂತ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮುಂದೆ ಬರಬೇಕು ಅಂತ ಹೇಳಿ. ಆದ್ರೆ ದೇವರ ಮಕ್ಕಳಾಗಿರುವಂತ ನೀವು ದೇವರ ಸಿಂಹಾಸನದ ಹಿನ್ನೆಲೆಯಲ್ಲಿ ಓದುವಾಗ, ಆತನ ಬಲದಲ್ಲಿ ಓದುವಾಗ ಖಂಡಿತ ಒಳ್ಳೆ ರೀತಿಯಲ್ಲಿ ನೀವು ಓದಬಹುದು. So those who have the background of hell, number one, they cannot enjoy the kingdom of God. ಈ ನರಕದ ಹಿನ್ನೆಲೆಯಲ್ಲಿ ಇರೋರ ಸ್ಥಿತಿ ಏನಂದ್ರೆ, ಮೊದಲನೇದಾಗಿ ನೋಡೋದು ದೇವರ ರಾಜ್ಯವನ್ನ ಅವರು ಆನಂದಿಸಲು ಸಾಧ್ಯವಿಲ್ಲ ಅಂತ. And when we say kingdom of God, we mean we can enjoy true rest and peace inside of God because we know God is in control of everything. ಇಲ್ಲಿ ನಾವು ನೋಡಬಹುದು ದೇವರ ರಾಜ್ಯವನ್ನ ಆನಂದಿಸೋದು ಅಂತ ಹೇಳಿದ್ರೆ, ದೇವರ ರಾಜ್ಯದಲ್ಲಿ ಇರೋರು ಮತ್ತೆ ದೇವರ ಎಲ್ಲವನ್ನು ಕೂಡ ದೇವರೇ ಆತನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಎಂಬುದಾಗಿ ನೋಡ್ತೇವೆ. But for them, they can't enjoy true rest and peace. They're always worried, always have anxieties about the future. And if one little thing goes wrong, they really are oppressed. ಆದ್ರೆ ನರಕದ ಹಿನ್ನೆಲೆಯಲ್ಲಿ ಇರೋರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವ್ರ ಜೀವನದಲ್ಲಿ ಏನೇ ಕೆಟ್ಟ ಘಟನೆ ನಡೆದ್ರು, ಏನೇ ಸ್ವಲ್ಪ ಅವ್ರು ಅನ್ಕೊಂಡಂಗೆ ಇಲ್ಲ ಅಂದ್ರೂ ಕೂಡ ತುಂಬಾ ಖಿನ್ನತೆಗೆ ಒಳಗಾಗಿ ಚಿಂತೆಗಳಿಗೆ ಈಡಾಗ್ತಾರೆ. So 24/7 worrying, 24/7 they have anxiety. That's why so many of them have mental problems. 24 ಗಂಟೆ ಅವರು ಚಿಂತೆ ಮಾಡುವವರಾಗಿರ್ತಾರೆ. 24 ಗಂಟೆ ಅವರು ಯೋಚನೆಗಳಲ್ಲಿ ಬೀಳ್ತಾರೆ. ಹಾಗಾಗಿನೇ ಅವರು ಆನಂದಿಸ್ಲಿಕ್ಕೆ ಸಾಧ್ಯ ಇಲ್ಲ. Living within the background of hell, it means they are living within the hand of Satan. ನರಕದ ಹಿನ್ನೆಲೆಯಲ್ಲಿ ಬದುಕೋದು ಅಂತ ಹೇಳಿದ್ರೆ ಸೈತಾನನ ಕೈಯಲ್ಲಿ ಅವರು ನಡೆಸಲ್ಪಡೋದು ಅಂತ ಅರ್ಥ. So as a true prophet, Jesus Christ, he solved our background of hell. ಯೇಸು ಸ್ವಾಮಿ ಸತ್ಯ ಪ್ರವಾದಿಯಾಗಿ ಈ ನರಕದ ಹಿನ್ನೆಲೆಯನ್ನ ಪರಿಹರಿಸಿದ್ರು. So we know very well, John 14:6, Jesus says, I am the way, the truth, and the life. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ಹಾಗೆ ಯೋಹಾನ್ ಸುವಾರ್ತೆ 14:6 ಹೇಳುತ್ತೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆಂಬುದಾಗಿ. And he said, no one comes to the Father except through me. ಆತನು ಮತ್ತು ಹೇಳಿದ್ರು, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. So for those in the background of hell, they have no way. There's no way for them to come out of their worries, anxieties, problems.
ಆದ್ರೆ ಯಾರೆಲ್ಲ ಈ ನರಕದ ಹಿನ್ನೆಲೆಯಲ್ಲೇ ಇನ್ನು ಉಳ್ಕೊಂಡಿದಾರೋ ಅವರು ಅವರ ಚಿಂತೆಗಳಿಂದ, ಅವರ ಒಂದು ಖಿನ್ನತೆಗಳಿಂದ, ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಆಗುವುದಿಲ್ಲ. But Jesus Christ, as a true prophet, he opened the way for us to meet God, opened the way for us to come out of our mental problems. ಆದ್ರೆ ಯೇಸು ಕ್ರಿಸ್ತನು ಸತ್ಯಪ್ರವಾದಿಯಾಗಿ ನಮ್ಮನ್ನ ಎಲ್ಲ ಸಮಸ್ಯೆಗಳಿಂದ, ಖಿನ್ನತೆಗಳಿಂದ ಹೊರಗಡೆ ಕರ್ಕೊ ಬಂದಿದ್ದಾರೆ. And point number 2, there is, like I said, Satan the devil who works 24/7. ನರಕದ ಹಿನ್ನೆಲೆಯಲ್ಲಿ ಎರಡನೇದಾಗಿ ನೋಡುವಾಗ ಸೈತಾನನು ಅಂದ್ರೆ ದೆವ್ವ ವಾರದ 24 ಗಂಟೆಗಳು ಕೂಡ ಕೆಲಸ ಮಾಡ್ತಿದ್ದಾನೆ. Now imagine, even for the child of God, Satan is continuously trying to deceive us. ದೇವರ ಮಕ್ಕಳಾದ್ರೂ ಕೂಡ ಸೈತಾನನು ಅವರನ್ನು ಕೂಡ ಮೋಸ ಮಾಡ್ತಾ ಇದ್ದಾನೆ. But for a child of the devil, they have no rest. The devil is continuously attacking them. ಸೊ ಈ ಸೈತಾನನು ದಿನದ 24 ಗಂಟೆಗಳು ಕೂಡ ಯಾರನ್ನ ನುಂಗಲಿ ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ ಇದ್ದಾನೆ. Through all sorts of methods. These days, that's really, Satan uses a lot is like the media. ಸೊ ಈ ದಿನಗಳಲ್ಲಿ ಈ ಮಾಧ್ಯಮವನ್ನ ಅಧಿಕವಾಗಿ ಸೈತಾನ ಉಪಯೋಗ ಮಾಡ್ತಾ ಇದ್ದಾನೆ. So a lot of remnants, they are addicted to the phone, YouTube, games. ತುಂಬಾ ಜನ ಯವನಸ್ಥರು ಈ ದಿನಗಳಲ್ಲಿ ಆ ಗೇಮ್ಗಳಿಗೆ, ಆ ಯೂಟ್ಯೂಬ್ಗಳಿಗೆ ಮತ್ತು ಈ ಒಂದು ಸಾಮಾಜಿಕ ಜಾಲತಾಣಗಳಿಗೆ ಅವರು ವ್ಯಸನಿಗಳಾಗಿದ್ದಾರೆ. Now, I'm not saying that they are wrong, but what happens is Satan makes it like an obsession. So people can't get off their phone. They can't stop watching movies. ಅದನ್ನ ಉಪಯೋಗಿಸೋದು ತಪ್ಪು ಅಂತ ಅಲ್ಲ, ಆದ್ರೆ ಎಷ್ಟು ಮಟ್ಟಕ್ಕೆ ಹೋಗ್ತಾರೆ ಅವರು ಅಂತ ಹೇಳಿದ್ರೆ ಅದರಿಂದ ಹೊರಗಡೆ ಬರಕ್ಕೆ ಆಗದೆ ಇರುವಷ್ಟು ಅವರು ಅದಕ್ಕೆ ವ್ಯಸನಿಗಳಾಗಿರ್ತಾರೆ. And people who are really obsessed with YouTube games, it becomes a 24/7 addiction. All they can think about is games or YouTube, or I want to watch movies. ಆ ಯೂಟ್ಯೂಬ್ಗಾಗ್ಲಿ, ಆ ಗೇಮ್ಗಳಿಗಾಗ್ಲಿ, ಆ ಸಿನಿಮಾಗಳಿಗಾಗ್ಲಿ, ಅಂದ್ರೆ 24 ಗಂಟೆ ಕೂಡ ಅದರಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇದೆ ಅವರಿಗೆ. And then what happens? They don't want to go to school. They don't want to go to worship. A lot of them, they don't even want to shower, brush their teeth. ಹಾಗಾಗಿ ತುಂಬಾ ಜನ ಮಕ್ಕಳೇನ್ ಮಾಡ್ತಾರೆ, ಅವರು ಶಾಲೆಗಳಿಗೆ ಹೋಗೋಕ್ಕೂ ಇಷ್ಟಪಡಲ್ಲ, ಪ್ರಾರ್ಥನೆಗೆ ಸಭೆಗೆ ಹೋಗೋಕ್ಕೂ ಇಷ್ಟಪಡಲ್ಲ. ಅನೇಕರು ಅವರು ಸ್ನಾನ ಮಾಡೋದಾಗ್ಲಿ, ಮುಖ ತೊಳೆಯೋಕ್ಕೂ ಇಷ್ಟಪಡಲ್ಲ. ಅಷ್ಟರ ಮಟ್ಟಿಗೆ ಅವರು ವ್ಯಸನಿಗಳಾಗಿರ್ತಾರೆ. So that is how Satan is seizing the next generation through media, through technology, so many different things. ಈ ಒಂದು ಮಾಧ್ಯಮದ ಮೂಲಕ ಮತ್ತು ತಂತ್ರಗಾರಿಕೆ ಮೂಲಕ ಸೈತಾನನು ಅನೇಕ ಮಕ್ಕಳನ್ನ ಈ ರೀತಿ ತಪ್ಪು ದಾರಿ ಹಿಡಿಸ್ತಾ ಇದ್ದಾನೆ. And it's really becoming a 24/7 system. ಇದು ನಿಜವಾಗ್ಲೂ 24 ಅಂದ್ರೆ ವಾರದ 24 ದಿನಗಳ ಒಂದು ವ್ಯವಸ್ಥೆಯಾಗಿ ಮಾರ್ಪಡ್ತಾ ಇದೆ. When I was in high school, I used to listen to music, meditation music, even when I went to sleep, to try to help me study better. ನಾನು ಪ್ರೌಢಶಾಲೆಯಲ್ಲಿ ಓದ್ತಿರಬೇಕಾದ್ರೆ ಈ ಒಂದು ಮ್ಯೂಸಿಕ್, ಸಂಗೀತವನ್ನ ಜಾಸ್ತಿ ಕೇಳ್ತಾ ಇದ್ದೆ. ಅದು ಧ್ಯಾನ ಮಾಡೋದಕ್ಕಾಗಿ ಕೇಳ್ತಾ ಇದ್ದೆ. So then I became so addicted, I wanted to listen to music all the time, 24/7. ಎಷ್ಟು ಮಟ್ಟಕ್ಕೆ ನಾನು ಅದರ ವ್ಯಸನಿಯಾಗಿದ್ದೆ ಅಂತ ಹೇಳಿದ್ರೆ ದಿನದ 24 ಗಂಟೆ ಕೂಡ ಕೇಳ್ತಾನೆ ಇರ್ಬೇಕು ಅಂತ ಅನಿಸೋದು. So I couldn't worship properly. I couldn't hear the word of God properly. I was so addicted to music. ದೇವ್ರ ವಾಕ್ಯ ಓದೋದಕ್ಕಾಗ್ಲಿ, ಪ್ರಾರ್ಥನೆ ಮಾಡೋದಕ್ಕಾಗ್ಲಿ, ದೇವ್ರಿಗೆ ಆರಾಧನೆ ಮಾಡೋಕ್ಕೂ ಕೂಡ ಆಗದೆ ಇರುವಷ್ಟು ನಾನು ಆ ಒಂದು ಸಂಗೀತಕ್ಕೆ ವ್ಯಸನಿಯಾಗಿದ್ದೆ. So through these things, through the worldly method, we actually have to be able to use that for the kingdom of God. ಆದ್ರೆ ದೇವರ ಒಂದು ಪರಲೋಕದ ಹಿನ್ನೆಲೆಯಲ್ಲಿರುವಂತ ನಾವು ಈ ಮಾಧ್ಯಮಗಳನ್ನ ಮತ್ತೆ ಈ ಎಲ್ಲ ತಂತ್ರಗಾರಿಕೆಯನ್ನ ದೇವರ ರಾಜ್ಯದ ಮಹಿಮೆಗೋಸ್ಕರ ಉಪಯೋಗಿಸುವವರಾಗಬೇಕು. So as we know, we have the broadcasting system, but now it's being used to spread the message of the gospel all over the world. ಆದ್ರೆ ಈ ದಿನಗಳಲ್ಲಿ ಪ್ರಪಂಚದಾದ್ಯಂತ ಈ ಒಂದು ಮಾಧ್ಯಮದ ಮೂಲಕ ಯೇಸುವಿನ ಸತ್ಯ ಸುವಾರ್ತೆನ ಸಾರೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. So we can't stop, of course. We can't stop the advancement of media, of YouTube. But what God wants us to do is to use that for the sake of the gospel. ಅಂದ್ರೆ ಈ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು, ಅವುಗಳ ಅಭಿವೃದ್ಧಿ, ಅವುಗಳ ಒಂದು ಪ್ರಗತಿಯನ್ನ ಯಾರು ನಿಲ್ಸಕ್ ಆಗಲ್ಲ. ಆದ್ರೆ ಅವುಗಳನ್ನ ನಾವು ದೇವರ ರಾಜ್ಯಕ್ಕಾಗಿ ಹೇಗೆ ಬಳಸಬೇಕು ಅಂತ ಯೋಚನೆ ಮಾಡಬೇಕು. And many religious beliefs, like especially Buddhism, they say that we have to run away. We have to cut those things off completely and run away to the mountains and hide away from the world.
ಆದ್ರೆ ಆ ಬೌದ್ಧ ಧರ್ಮ ಏನನ್ನ ಬೋಧಿಸುತ್ತೆ ಅವರ ಜನರಿಗೆ ಅಂದ್ರೆ, ನೀವು ಇಂಥ ಸಾಮಾಜಿಕ ಜಾಲತಾಣಗಳಿಂದ ಈ ತಂತ್ರಗಾರಿಕೆಯನ್ನ ಬಿಟ್ಟು ನೀವು ಬೆಟ್ಟಗಳಿಗೆ ಗುಹೆಗಳಿಗೆ ಓಡಿ ಹೋಗ್ಬೇಕು ಅಂತ ಹೇಳ್ಕೊಡ್ತಾರೆ. But we can't. And because the remnants who are listening here, you will be the remnants who will be working in the future. That is the age of AI, the age of technology. ಹಾಗಾಗಿ ಇಲ್ಲಿರುವಂತ ಎಲ್ಲಾ ಮಕ್ಕಳು ಆ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಿಂದ ಯಾರು ಓಡಿ ಹೋಗೋದಕ್ಕೆ ಆಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತೆ. ಈ ದಿನಗಳಲ್ಲಿ ನೀವು ಕೇಳ್ತಿರ್ಬೋದು AI ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಇದನ್ನೆಲ್ಲ ನೀವು ಬಳಸ್ಕೊಂಡು ದೇವರ ಸೇವೆ ಮಾಡೋರಾಗ್ಬೇಕು ಮುಂದಿನ ದಿನಗಳಲ್ಲಿ. So we can't stop it. We can't ask the remnants to stop watching media and just go back to writing notes in their book like old times. ಹಾಗಾಗಿ ನೀನು ಫೋನ್ ನೋಡ್ಬೇಡ, ಇನ್ನೊಂದು ನೋಡ್ಬೇಡ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಯಾವಾಗ್ಲೂ ಹೇಳೋದಕ್ಕೆ ಆಗೋದಿಲ್ಲ. ಯಾವಾಗ್ಲೂ ಹೋಗಿ ನೀನು ಓದ್ಕೋ ಬರ್ಕೋ ಅಂತ ಹೇಳಕ್ ಆಗಲ್ಲ. But we have to give the remnants the gospel, really give them the message of Christ so that they can have a discernment. ನಮ್ಮ ಮಕ್ಕಳಿಗೆ ಯೇಸುವಿನ ಸತ್ಯ ವಾಕ್ಯಗಳನ್ನ ಹೇಳ್ಕೊಡ್ಬೇಕು, ಸುವಾರ್ತೆನ ಸರಿಯಾಗಿ ಹೇಳ್ಕೊಡ್ಬೇಕು. ಅವರು ಆ ಸುವಾರ್ತೆನ ಅರ್ಥ ಮಾಡ್ಕೋಬೇಕು. And if the remnants know the scheme of the devil through the media, they don't have to fall into those problems. ನಮ್ಮ ಮಕ್ಕಳು ಆ ಒಂದು ಮಾಧ್ಯಮವನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಈ ಸೈತಾನನ ಒಂದು ಬಲೆಯಲ್ಲಿ ಬೀಳೋ ಅವಶ್ಯಕತೆ ಇಲ್ಲ. So really, as the true king, Jesus came to destroy all the power of the devil. ಯೇಸು ಕ್ರಿಸ್ತನು ಸತ್ಯ ಅರಸನಾಗಿ ದೆವ್ವದ ಎಲ್ಲಾ ಶಕ್ತಿಯನ್ನು ನಾಶಪಡಿಸಲಿಕ್ಕೆ ಬಂದನೆಂಬುದಾಗಿ ನೋಡ್ತೀವಿ. So the devil is the ruler of the kingdom of the air. That's Ephesians 2:2. ಎಫೆಸಿ 2:2ನೇ ವಚನದಲ್ಲಿ ನೋಡುವಾಗ ಸೈತಾನನು ಈ ಒಂದು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಯಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ. So he's ruling over the world through the media, through the technology, but Jesus Christ destroyed all of his power already. ಆದ್ರೆ ಅವನು ವಾಯುಮಂಡಲದಲ್ಲಿ ಅಧಿಕಾರ ನಡೆಸ್ತಾ ಭೂಲೋಕದಲ್ಲಿ ಅಧಿಕಾರ ಸಾಧಿಸ್ತಾ ಇದ್ರು ಕೂಡ ಯೇಸು ಕ್ರಿಸ್ತನು ಅವನ ಎಲ್ಲಾ ಶಕ್ತಿಗಳನ್ನ ಸತ್ಯರಸನಾಗಿ ಈಗಾಗಲೇ ನಾಶ ಮಾಡಿದ್ದಾನೆ. So the word says that whoever believes in my word, that is the word of Christ, and whoever believes in God the Father crossed over from death to life. ಅದು ದೇವರ ವಾಕ್ಯ ಹೇಳುತ್ತೆ, ಯೋಹಾನ 5:24ರಲ್ಲಿ, ನನ್ನ ಮಾತುಗಳನ್ನ ಕೇಳಿ ನಂಬುವವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆಂಬುದಾಗಿ. And that comes out in John 5:24. ಅದು ಯೋಹಾನ 5:24ರಲ್ಲಿ ನಾವು ನೋಡಬಹುದು. So it means we were once dead. We were once bound to be judged by God. ಅಂದ್ರೆ ಅದರ ಅರ್ಥ ಒಂದಾನೊಂದು ದಿನ ನಾವು ಸತ್ತವರಾಗಿದ್ವಿ, ನಮ್ಮ ಪಾಪ ಅಪರಾಧಗಳಲ್ಲಿ ದೇವರ ನ್ಯಾಯ ತೀರ್ಪಿಗೆ ಒಳಗಾಗಿದ್ವಿ. But Jesus says, I tell you, whoever hears my word and believes him who sent me has eternal life. ಆದ್ರೆ ಯೇಸು ಸ್ವಾಮಿ ಹೇಳಿದರೆ, ಯಾರೆಲ್ಲ ನನ್ನ ಮಾತನ್ನ ಕೇಳಿ ನಂಬ್ತಾರೋ ಮತ್ತು ನನ್ನನ್ನ ಕಳಿಸುವಾತನನ್ನ ನಂಬ್ತಾರೋ ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ ಎಂಬುದಾಗಿ. So really the only condition that God gave us is we have to believe in the word. ದೇವರು ಕೊಟ್ಟಿರುವಂತ ಒಂದೇ ಒಂದು ಷರತ್ತು ಏನಂದ್ರೆ ಆತನ ವಾಕ್ಯದಲ್ಲಿ ನಾವು ನಂಬಿಕೆ ಇಡಬೇಕೆಂಬುದಾಗಿ. God never asked us to obey the law or to be a perfect person, never lie, never do the wrong thing. ನೀನು ಅಂದ್ರೆ ಪರಿಪೂರ್ಣ ವ್ಯಕ್ತಿ ಆಗಿರ್ಬೇಕು, ಯಾವುದೇ ಒಂದು ತಪ್ಪನ್ನ ಮಾಡದೆ ಹೀಗೇನೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿಲ್ಲ. He said we have to believe in his word. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಮಾತಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಹೇಳಿದ್ದಾರೆ. And Pastor Yu these days, he is continuously saying that when we hear the word of God, we have to put the word in our heart. ಈಗ ಪಾಸ್ಟರ್ ಯು ಅವರು ಹೇಳುವ ಪ್ರತಿ ಮೆಸೇಜ್ ಅಲ್ಲೂ ಹೇಳ್ತಿರ್ತಾರೆ, ನಾವು ವಾಕ್ಯವನ್ನು ಕೇಳಿದಾಗ ಸುಮ್ಮನೆ ಕೇಳುವವರಾಗಿರಬಾರ್ದು, ಆ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಕೋಬೇಕೆಂಬುದಾಗಿ. We shouldn't put the word of God in our head, because if we try to understand with our own understanding, we cannot. ಅಂದ್ರೆ ಆ ಪಾಸ್ಟರ್ ಹೇಳೋದೇನು ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯಗಳನ್ನ ನಮ್ಮ ಮೆದುಳಲ್ಲಿ ಇಟ್ಕೋಬಾರ್ದು, ಅದು ನಮ್ಮ ಹೃದಯದಲ್ಲಿ ಇಟ್ಕೋಬೇಕು ಎಂಬುದಾಗಿ. So Pastor Yu says that God's IQ is so much greater than humankind. ಯಾಕಂದ್ರೆ ಆತನ ಹೇಳುವ ಹಾಗೆ ದೇವರ ಒಂದು IQ ಲೆವೆಲ್ ಮನುಷ್ಯರೆಲ್ಲರಿಗಿಂತ ಹೆಚ್ಚಾಗಿದೆ. So if we try to if we try to use our own mind with our own level to understand God, whose IQ and understanding is much greater, we can never understand fully. ನಾವು ದೇವರ ವಾಕ್ಯವನ್ನ ಬಿಟ್ಟು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ದೇವರ ಒಂದು ಜ್ಞಾನಕ್ಕೆ ನಾವು ಸರಿಸಮಾನರೇ ಅಲ್ಲ.
And whatever is lacking in our mind, we have to use our heart, and in our heart is faith. We have to believe in faith. ಹಾಗೆ ನಮ್ಮ ಹೃದಯದಿಂದ ನಾವು ನಂಬೋರಾಗಬೇಕು ದೇವರ ವಾಕ್ಯವನ್ನು. ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಇಟ್ಕೋಬೇಕು. ಯಾಕಂದ್ರೆ ಆ ನಂಬಿಕೆ ಅನ್ನೋದು ನಮ್ಮ ಹೃದಯದಿಂದ ಹುಟ್ಟಬೇಕು. And I'm not saying just believe blindly and just believe whatever, but the more that we hear the word of God, the more our faith and our belief can be raised up. ನೀವು ಕೇಳೋದೆಲ್ಲ ಸುಮ್ಮನೆ ನೇರವಾಗಿ ನಂಬಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಕೇಳುವಂತ ಪ್ರತಿಯೊಂದನ್ನು ಕೂಡ ನೀವು ಯೋಚಿಸಿ ಅದನ್ನ ದೇವರಿಂದ ಬಂದಿರೋದ ಅಲ್ವಾ ಅಂತ ಹೇಳಿ ತಿಳ್ಕೊಂಡು ನೀವು ಹಿಡ್ಕೋಬೇಕು. So only thing that God truly desires from the remnants, it's not for them to do great in their studies or become an elite, amazing person in the world. ಸೊ ದೇವ್ರು ಹೇಳ್ತಿರೋದು ನೀನು ಕೇವಲ ಚೆನ್ನಾಗಿ ಓದಿ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳ್ತಿಲ್ಲ. God desires the remnants with true faith. ದೇವರು ಆಶಿಸೋದೇನಂದ್ರೆ ಉಳಿದವರೆಲ್ಲರೂ ಕೂಡ ನಿಜವಾದ ಸತ್ಯವಾದ ನಂಬಿಕೆಯಲ್ಲಿ ಅವರು ಜೀವಿಸಬೇಕೆಂಬುದು. And the example we always hear is about Joseph. Joseph went as a slave and then he was also sent to prison. ಯೋಸೆಫನನ್ನ ನಾವು ಯಾವಾಗಲೂ ಉದಾಹರಣೆಯಾಗಿ ತೆಗೆದುಕೊಳ್ತೇವೆ. ಯಾಕಂದ್ರೆ ಆ ಯೋಸೆಫನು ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಂಡ, ಅದ್ರ ನಂತರ ಅವನು ಒಂದು ಸೆರೆಮನೆಗೂ ಹೋಗ್ತಾನೆ. Now, if Joseph was someone with very low faith, he would have given up a long time ago, and he probably thinks God cursed me. ಒಂದು ವೇಳೆ ಯೋಸೆಫನು ದೇವರ ವಾಕ್ಯನ ಹೃದಯದಲ್ಲಿ ಹಿಡ್ಕೊಂಡು ದೇವ್ರಿಗಾಗಿ ಜೀವಿಸ್ಲಿಲ್ಲ ಅಂದಿದ್ರೆ ಅವನು ಅನೇಕ ವರ್ಷಗಳ ಹಿಂದೆನೆ ದೇವರ ವಾಕ್ಯವನ್ನ ಬಿಟ್ಟು ದೇವ್ರನ್ನ ಕೈ ಬಿಟ್ಬಿಟ್ರು, ದೇವ್ರನ್ನ ಶಪಿಸ್ಬಿಟ್ರು ಅಂತ ಹೇಳ್ಬೋದಾಗಿತ್ತು. But Joseph had a dream. Remember, in Genesis, he dreamed that the sun, the stars, the moon will bow down to him. ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಯೋಸೆಫನಿಗೆ ಒಂದು ಕನಸು ಬೀಳುತ್ತೆ. ಆ ಒಂದು ಸೂರ್ಯ ಚಂದ್ರ ನಕ್ಷತ್ರಗಳ ಕನಸು ಮತ್ತೆ ಆ ಒಂದು ಸಿವುಡುಗಳ ಕನಸು ಬೀಳುತ್ತೆ. ಅದನ್ನ ಅವನು ಹಿಡ್ಕೊಂಡಿರ್ತಾನೆ. So Joseph, he had a dream of world evangelization. Everyone would bow down to him. Everyone would hear the word of God from him. ಆ ಕನಸುಗಳ ಅರ್ಥ ಏನಂತ ಹೇಳಿದ್ರೆ ಇಡೀ ಲೋಕಕ್ಕೆ ಅವನು ಸುವಾರ್ತೆ ಸಾರ್ತಾನೆ, ಇಡೀ ಲೋಕದ ಜನರು ಅವನ ಮುಂದೆ ಬಂದು ಅಡ್ಡ ಬೀಳ್ತಾರೆ ಅಂತ ಹೇಳಿ ಮುಂಚಿತವಾಗಿನೇ ಅವನು ಕನಸಲ್ಲಿ ನೋಡಿದ್ದ. And that dream, that covenant was given to him by God, and he always held to the covenant. ಆ ಕನಸಿನ ಮೂಲಕ ದೇವರು ಒಡಂಬಡಿಕೆಯನ್ನ ಕೊಟ್ಟಿದ್ರು. ಅದನ್ನ ಹಿಡ್ಕೊಂಡಿದ್ರಿಂದಲೇ ದೇವರು ಅದನ್ನ ನೆರವೇರಿಸಿದ್ರು. So even though his brothers sold him, even though he went to prison, even though so many incidents happened, he had the firm faith because he held to the covenant of God. ಅವನು ಅಂದ್ರೆ ಯೋಸೆಫನು ದೇವರ ವಾಕ್ಯವನ್ನ ಬಲವಾಗಿ ಹಿಡ್ಕೊಂಡಿದ್ರಿಂದಲೇ ಅವ್ರ ಅಣ್ಣ ತಮ್ಮದ್ರು ಮಾರ್ಬಿಟ್ರು ಕೂಡ, ಮತ್ತೆ ಅವನಿಗೆ ಅನೇಕ ಸಮಸ್ಯೆಗಳು ಬಂದು ಸೆರೆಮನೆಗೆ ಹೋಗಿ ಅಷ್ಟೇ ಅವಮಾನಗಳಾದ್ರೂ ಕೂಡ ಅವನು ದೇವರಿಂದ ದೂರ ಆಗ್ಲೇ ಇಲ್ಲ. So that's the kind of remnant that God desires, the one who can really have faith in the word. When incidents arise, when problems arise, they have faith that God is still with them always. ಅಂತ ಉಳಿದವರಾಗಿ ನೀವೆಲ್ಲರೂ ಇರಬೇಕು ಅಂತ ದೇವ್ರು ಬಯಸ್ತಾನೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಏಸಪ್ಪನ ನಂಬ್ಕೊಂಡ ಮೇಲೆ ಎಷ್ಟೇ ಸಮಸ್ಯೆಗಳು ಎದುರಾದ್ರೂ ಕೂಡ ದೇವರನ್ನ ಬಿಡದೆ ಬಲವಾಗಿ ಯೋಸೆಫನ ಹಾಗೆ ಹಿಡ್ಕೋಬೇಕು. And why can we have this faith? In John 19:30, Jesus said, "It is finished." ಯಾಕೆ ಇಂತ ನಂಬಿಕೆ ನಮ್ಮಲ್ಲಿ ಇರಬೇಕು ಅಂದ್ರೆ ಯೋಹಾನ್ ಸುವಾರ್ತೆ 19:30 ನಾವು ನೋಡುವಾಗ ಯೇಸು ಸ್ವಾಮಿನೇ ಹೇಳ್ತಾರೆ ಎಲ್ಲ ತೀರಿತು ಎಂಬುದಾಗಿ. So it's the incident when Jesus was crucified on the cross, and it says that when he received the drink, he bowed his head, gave up his spirit, said, "It is finished." ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕೆ ಮುಂಚೆ ಆತನು ಹೇಳಿದ್ದು, ತನ್ನ ತಲೆಯನ್ನು ಬಾಗಿಸೋಕ್ ಮುಂಚೆ ಆ ಒಂದು ಹುಳಿ ರಸವನ್ನು ತಕೊಂಡು ಎಲ್ಲ ತೀರಿತು ಎಂಬುದಾಗಿ ಹೇಳಿದ್ರು. So truthfully, Jesus finished everything on the cross, and he gave us everything already. ಸತ್ಯವಾಗ್ಲೂ ಕೂಡ ಯೇಸು ಕ್ರಿಸ್ತನು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ, ಎಲ್ಲವನ್ನ ಆತನು ಪರಿಹರಿಸಿದ್ದಾರೆ. Whatever covenant, whatever God-given talent God gave to you, God already fulfilled everything for us. ದೇವರು ನೀನು ಕೊಟ್ಟಿರುವಂತ ಎಲ್ಲ ಒಂದು ಒಡಂಬಡಿಕೆಗಳು, ವಾಗ್ದಾನಗಳು ಈಗಾಗಲೇ ಆತನು ನೆರವೇರಿಸಿದ್ದಾರೆ. But because we don't have faith, because we are lacking in the word of God, there's a lot of times where we can fall over. ಅನೇಕ ಸಲ ನಮಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಅವಿಶ್ವಾಸದಲ್ಲಿ ಬೀಳ್ತಾ ಇರ್ತೀವಿ. But God wants us to really hold to the word. It is finished. Jesus Christ finished everything. ಆದ್ರೆ ದೇವರು ಎದುರು ನೋಡೋದೇನಂದ್ರೆ ಆತನ ಎಲ್ಲವನ್ನ ಮಾಡಿ ಮುಗಿಸಿರೋದನ್ನ ನಾವು ಹಿಡ್ಕೋಬೇಕು ಅನ್ನೋದನ್ನೇ ಹಿಡ್ಕೊಳ್ಳುವಂತೆ ಎದುರು ನೋಡ್ತಾನೆ. And because the devil is jealous of our salvation, he always creeps into us in our mind, in our thoughts, in our heart. ನಾವು ರಕ್ಷಣೆ ಹೊಂದಿರೋದ್ರಿಂದ, ದೇವ್ರ ಮಕ್ಕಳಾಗಿರೋದ್ರಿಂದ ಸೈತಾನಿಗೆ ಅದು ಸಹಿಸಕ್ಕೆ ಆಗಲ್ಲ. ಹಾಗಾಗಿ ಅವನು ಯಾವಾಗ್ಲೂ ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಆಲೋಚನೆಗಳಿಗೆ ಕೆಲಸ ಮಾಡ್ತಾನೆ.
And remnants have to know the scheme of the devil and know how to pray in the name of Jesus Christ so the devil runs away. ಹಾಗಾಗಿ ಉಳಿದವರಾಗಿ ನಾವು ಹೇಗೆ ಪ್ರಾರ್ಥನೆ ಮಾಡ್ಬೇಕು, ಹೇಗೆ ದೇವ್ರ ವಾಕ್ಯ ಹಿಡ್ಕೋಬೇಕು ಅಂತ ತಿಳಿದಿದ್ರೆ ಸೈತಾನನು ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. For example, it is finished. There's so many times when the devil gives me unbelief. ಅಂದ್ರೆ ಎಲ್ಲವನ್ನ ತೀರಿತು ಎಂಬುದಾಗಿ ನಾವು ನೋಡುವಾಗ ಸೈತಾನ ಇನ್ನೂ ಅನೇಕ ಅವಿಶ್ವಾಸವನ್ನು ಕೊಡ್ತಾನೆ. Only 1.5 minutes left. I think maybe I'm not good enough, or maybe I have too many problems, but I always remember I don't care. Jesus Christ finished everything on the cross for me. ಅನೇಕ ಸಲ ನಮಗೆ ಬಲಹೀನತೆಗಳನ್ನ ಕೊಡ್ತಾನೆ, ಸಂದೇಹಗಳನ್ನ ಕೊಡ್ತಾನೆ, ಅನುಮಾನಗಳನ್ನ ಕೊಡ್ತಾನೆ, ನಾನ್ ಸರಿ ಇಲ್ಲ ಅಂತ ಹೇಳಿಸ್ತಾನೆ. ಆದ್ರೂ ಕೂಡ ನಾವು ಒಂದನ್ನ ನೆನಪಿಸ್ಕೋಬೇಕು, ಎಲ್ಲವನ್ನ ಯೇಸು ಕ್ರಿಸ್ತನು ಪರಿಹರಿಸಿದ್ದಾರೆ, ತೀರಿಸಿದ್ದಾರೆ. So the remnants, you have to hold to that assurance when you pray and when you fight the spiritual battle with the devil. ಹಾಗಾಗಿ ನೀವು ದೇವರ ಮಕ್ಕಳಾಗಿದ್ರೆ ಯೇಸು ಕ್ರಿಸ್ತನ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಅಂತ ಹೇಳಿ ಆ ವಿಷಯವನ್ನ ಹಿಡ್ಕೊಂಡು ಸೈತಾನ ವಿರುದ್ಧ ಹೋರಾಡಬೇಕು. And our time is running out, so we have to conclude with prayer. ಓಕೆ, ನಮ್ಮ ಸಮಯ ಮುಗೀತು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ನಮ್ಗೆ ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿಮಗಾಗಿ ನಾವು ಜೀವಿಸಲು ಸಹಾಯ ಮಾಡಿ, ಸೈತಾನನ್ನ ಜಯಿಸಲು ಸಹಾಯ ಮಾಡಿ, ಪರಲೋಕದ ಹಿನ್ನೆಲೆಯನ್ನ ನಾವು ಆನಂದಿಸಲು ಸಹಾಯ ಮಾಡಿ, ಇಲ್ಲಿರುವಂತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಎಂಬುದಾಗಿ ಮುಂದಿನ ವಾರ ನಾವೇ ಒಬ್ಬನೊಬ್ಬ ನೋಡತಕ್ಕ ನಿಮ್ಮ ಕೃಪೆ ಜೊತೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.